ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಕಾರ್ತಿಕ್ ಕುಂದರ್. ನೋಡಿ, ನಾವು ವಿದ್ಯುತ್ ವಾಣಿಯ ಮುಖಾಂತರವಾಗಿ ನಿರಂತರವಾಗಿ ಜನರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾನೆ ಇದ್ದೀವಿ. ಆದರೆ ಎಷ್ಟೇ ಹೇಳಿದ್ರು ಕೂಡ ಜನರೆಲ್ಲೋ ಒಂದು ಕಡೆ ತಮ್ಮ ಜೀವದ ಜೊತೆ ಅಸಡ್ಡೆಯ ಭಾವನೆಯನ್ನು ವರ್ತಿಸ್ತಾರೆ ಅಂಥೇಳಿ. ಯಾಕಂತ ಹೇಳಿದರೆ ವಿದ್ಯುತ್ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇಡೀ ದೊಡ್ಡ ದೊಡ್ಡ ಮರಗಳಿಗೆ ಬೆಂಕಿ ಹಚ್ಚುತ್ತೆ ಒಮ್ಮೆ ಒಂದು ಸಿಡಿಲು ಬಡಿದರೆ ಅಥವಾ ಒಂದು ಕರೆಂಟ್ ತಂತಿ ತಾಗಿದ್ರೆ ಅಂತ ಆದಮೇಲೆ ಓರ್ವ ಮನುಷ್ಯನಿಗೆ ಅಂಥ ಪ್ರಹರವಾದಂತಹ ಕರೆಂಟ್ ಹರಿದರೆ ಆತನ ಜೀವ ಏನಾಗಬಾರದು ಹೇಳಿ. ಯಾಕೆ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ದಾವಣಗೆರೆಯ ಚನ್ನಗಿರಿಯಲ್ಲಿರುವಂತಹ ಹೊನ್ನೆಬಾಗಿ ಕುಮಾರ್ ಅನ್ನುವಂತಹ 56 ವರ್ಷ ಪ್ರಾಯದ ವ್ಯಕ್ತಿ ಮನೆ ಎದುರಿಗಿರುವಂತಹ ಟ್ರಾನ್ಸ್ಫಾರ್ಮರ್ ಅನ್ನ ಒರೆಸುವ ಕೋಲಲ್ಲಿ ಕ್ಲೀನ್ ಮಾಡಕ್ಕೆ ಹೋಗಿದ್ದಾರೆ. ಇದರ ಪರಿಣಾಮವಾಗಿ ನೆಲ ಒರೆಸುವ ಕೋಲ್ನಿಂದ ಕ್ಲೀನ್ ಮಾಡಕ್ಕೆ ಹೋಗಿರುವ ಪರಿಣಾಮವಾಗಿ ಆತ ಮೃತರಾಗಿದ್ದಾರೆ. ಅವರಿಗೆ ತನ್ನ ಸುಂದರವಾದ ಮಡದಿ ಮತ್ತು 2 ಹೆಣ್ಣು ಮಕ್ಕಳನ್ನು ಇವತ್ತು ತೊರೆದು ತನ್ನ ಪ್ರಾಣವನ್ನು ಬಿಟ್ಟಿದ್ದಾರೆ. ಸೊ ನಾವು ಮತ್ತೊಮ್ಮೆ ಹೇಳ್ತೇವೆ, ಕರೆಂಟ್ ಅಂತ ಹೇಳಿದರೆ, ವಿದ್ಯುತ್ ಅಂತ ಹೇಳಿದರೆ ಅದು ಆಟದ ಸಾಮಗ್ರಿಗಳಲ್ಲ. ನೀವು ಎಷ್ಟೇ ಜಾಗರೂಕರಾಗಿದ್ದರೂ ಕೂಡ ಮತ್ತಷ್ಟು ಜಾಗರೂಕರಾಗಬೇಕಾಗತ್ತೆ. ಹಾಗಾಗಿ ಇಂಥ ದುಸ್ಸಾಹಸಗಳಿಗೆ ಹೋಗಬೇಡಿ ಅಂತ ಕೇಳಿಕೊಳ್ತಾ ಇದ್ದೀವಿ.